ನೋಡ್ ಗುರು, ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂದರೆ ಸಾಕು, ನಮ್ಮ ಲೈಫ್ ಸೇವಿಂಗ್ಸ್ ಎಲ್ಲ ಈಸಿಲಿ ಝೀರೋ ಆಗಿಬಿಡುತ್ತೆ. ಈಗ ಪ್ರೈವೇಟ್ ಮೆಟ್ರೋ ಹಾಸ್ಪಿಟಲಲ್ಲಿ ಒಂದು ಮೇಜರ್ ಸರ್ಜರಿಗೆ 7 ಇಂದ 10 ಲಕ್ಷ ಬಿಲ್ ಬರೋದು ತುಂಬಾ ಕಾಮನ್ ಆಗೋಗಿದೆ. ನಾವು 5 ಲಕ್ಷ ಪಾಲಿಸಿ ತಗೊಂಡ್ವಿ ಅಂತ ಫುಲ್ ರಿಲ್ಯಾಕ್ಸ್ ಆಗಿರ್ತೀವಿ. ಬಟ್ ಸಡನ್ ಆಗಿ ಕಾರ್ಡಿಯಾಕ್ ಬೈಪಾಸ್ ಅಥವಾ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಂದ್ರೆ ಆ ಕವರ್ ಯಾವ ಮೂಲೆಗೂ ಸಾಕಾಗಲ್ಲ. ಬೇಸ್ ಕವರ್ ಮುಗ್ದೋಗುತ್ತೆ, ರಿಮೈನಿಂಗ್ ಬಿಲ್ ಎಲ್ಲ ಡೈರೆಕ್ಟ್ಲಿ ನೀವು ನಿಮ್ಮ ಕೈಯಾರೆ ಹಾಕಬೇಕು. ಇದನ್ನ ನೋಡಿ ತುಂಬಾ ಜನ ಸೈಕ್ ಆಗ್ತಾರೆ. 1 ಕೋಟಿ ಟರ್ಮ್ ಇನ್ಶೂರೆನ್ಸ್ ತಗೋಬೇಕು ಅನಿಸ್ತದೆ, ಆದ್ರೆ ಅಷ್ಟು ಕಟ್ಟಕ್ಕೆ ಪ್ರೀಮಿಯಂಗೆ ದುಡ್ಡಿಲ್ಲ. ಬಟ್ ಇಲ್ಲಿ ಒಂದು ಸ್ಮಾರ್ಟ್ ವೇ ಇದೆ. ಏನಪ್ಪ ಗೊತ್ತಾ? ದುಡ್ಡು ಕೂಡ ಸೇವ್ ಆಗುತ್ತೆ, ಪ್ರೊಟೆಕ್ಷನ್ ಕೂಡ ಸಿಗತ್ತೆ. ಅದೇ ಕಣ್ರಿ ಸೂಪರ್ ಟಾಪ್ ಅಪ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ. ನಮಸ್ಕಾರ, ನಾನು ನಿಮ್ಮ ಕನ್ನಡದ ಕಂದ ಶಶಾಂಕ್. ನೀವು ನೋಡ್ತಿದ್ರ ಡಿಟೋ ಇನ್ಶೂರೆನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಪ್ಲೀಸ್ ಮರಿಬೇಡಿ. ಇದು ಕಂಪ್ಲೀಟ್ಲಿ ಫ್ರೀ. ಆದರೆ ನೀವು ನಮಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಇದೊಂದು ನಮಗೆ ತುಂಬಾ ಪ್ರೋತ್ಸಾಹ ಕೊಡುತ್ತೆ ಇನ್ನೂ ತುಂಬಾ ವಿಡಿಯೋಸ್ ಮಾಡೋಕ್ಕೆ. ಸರಿ, ಫಸ್ಟ್ ಆಫ್ ಆಲ್ ಈ ಸೂಪರ್ ಟಾಪ್ ಅಪ್ ಈಸಿಯಾಗಿ ಏನಪ್ಪ ಅಂತ ಹೇಳಬೇಕಂದ್ರೆ, ಇದು ನಿಮ್ಮ ರೆಗ್ಯುಲರ್ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಕೂತ್ಕೊಳ್ಳೋ ಒಂದು ಎಕ್ಸ್ಟ್ರಾ ಸೇಫ್ಟಿ ನೆಟ್, ಒಂದು ಎಕ್ಸ್ಟ್ರಾ ಹೆಲ್ತ್ ಇನ್ಶೂರೆನ್ಸ್. ಇದರಲ್ಲಿ ಡಿಡಕ್ಟಬಲ್ ಅಂತ ಒಂದು ಲಿಮಿಟ್ ಇರುತ್ತೆ. ಇದನ್ನ ನೀವು ಒಂದು ಬೌಂಡ್ರಿ ಲೈನ್ ಅಂತ ಅನ್ಕೋಬಹುದು. 1 ವರ್ಷದಲ್ಲಿ ನಿಮ್ ಟೋಟಲ್ ಹಾಸ್ಪಿಟಲ್ ಬಿಲ್, ಅದು 1 ಸಲ ಆಗ್ಲಿ ಅಥವಾ 3 ಸಲ 4 ಸಲ ಎಷ್ಟು ಸಲ ಬೇಕಾದ್ರೂ ಆಗ್ಲಿ, ಬೇರೆ ಬೇರೆ ಎಮರ್ಜೆನ್ಸಿ ಬಂದು ಬಿಲ್ ಆಗ್ಲಿ, ಆ ಬೌಂಡ್ರಿ ಲೈನ್ ದಾಟಿದ ತಕ್ಷಣನೇ ಈ ಸೂಪರ್ ಟಾಪ್ ಅಪ್ ಪಾಲಿಸಿ ಆಕ್ಟಿವೇಟ್ ಆಗ್ಬಿಡುತ್ತೆ. ಅಲ್ಲಿಂದ ಮುಂದೆ ಬರೋ ಎಲ್ಲಾ ಎಲಿಜಿಬಲ್ ಖರ್ಚುಗಳನ್ನ ಇದನ್ನೇ ಪೇ ಮಾಡುತ್ತೆ. ಇದು ನಿಮ್ಮ ಇಡೀ ವರ್ಷದ ಟೋಟಲ್ ಬಿಲ್ ಅಮೌಂಟ್ ನ ಕೌಂಟ್ ಮಾಡೋದ್ರಿಂದ ಕಮ್ಮಿ ಪ್ರೀಮಿಯಂ ಕಟ್ಟಿ ನಿಮ್ಮ ಹೆಲ್ತ್ ಕವರ್ ನ ಮ್ಯಾಸಿವ್ ಆಗಿ ಬೂಸ್ಟ್ ಮಾಡಕ್ಕೆ ಇದೊಂದು ಬೆಸ್ಟ್ ರೂಟ್ ಅಂತ ಹೇಳ್ಬೋದು. ಮ್ಯಾಟ್ರ್ ಇನ್ನು ಕ್ರಿಸ್ಟಲ್ ಕ್ಲಿಯರ್ ಆಗ್ಬೇಕಂದ್ರೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಹತ್ರ 5 ಲಕ್ಷದ ಪಾಲಿಸಿ ಇದೆ ಅಂತ ಅನ್ಕೊಳ್ಳಿ. ಮತ್ತೆ ಅದ್ರ ಮೇಲೆ 5 ಲಕ್ಷ ಡಿಡಕ್ಟಬಲ್ ಇದೆ, 15 ಲಕ್ಷ ಇರೋ ಒಂದು ಸೂಪರ್ ಟಾಪ್ ಅಪ್ ಇದೆ. ಸರಿನಾ? ಈಗ 1 ವರ್ಷದಲ್ಲಿ ನಿಮಗೆ 2 ಸಲ ಹಾಸ್ಪಿಟಲೈಸೇಷನ್ ಆಯ್ತು ಅನ್ಕೊಳ್ಳಿ. ಫಸ್ಟ್ ಟೈಮು 4 ಲಕ್ಷ ಬಂತು, ಇದು ನಿಮ್ಮ ರೆಗ್ಯುಲರ್ ಪಾಲಿಸಿಯಿಂದ ಹೋಯ್ತು. ಸೊ ಇದು 5 ಲಕ್ಷದ ಬೌಂಡ್ರಿ ಒಳಗಿದೆ, ಅದಿನ್ನೂ ದಾಟಿಲ್ಲ. ಸೊ ಸೂಪರ್ ಟಾಪ್ ಅಪ್ ಇನ್ನೂ ಆಕ್ಟಿವೇಟ್ ಆಗಿಲ್ಲ. ಆದರೆ ಅದೇ ವರ್ಷದಲ್ಲಿ ಮತ್ತೆ ಇನ್ನೊಂದ್ಸಲ ಏನೋ ಎಮರ್ಜೆನ್ಸಿ ಬಂತು ಅನ್ಕೊಳ್ಳಿ, 3 ಲಕ್ಷ ಬಿಲ್ ಬಂತು. ಈಗ ನಿಮ್ಮ ರೆಗ್ಯುಲರ್ ಪಾಲಿಸಿಯಿಂದ 1 ಲಕ್ಷ ಹೋಗುತ್ತೆ, ಆದರೆ ನಿಮ್ಮ ಸೂಪರ್ ಟಾಪ್ ಅಪ್ ಆಕ್ಟಿವೇಟ್ ಆಗುತ್ತೆ. ಯಾಕಂದ್ರೆ 5 ಲಕ್ಷ ಬೌಂಡ್ರಿ ದಾಟ್ತಲ್ವಾ. ಆದರೆ ನಿಮ್ಮ ವರ್ಷದ ಟೋಟಲ್ ಖರ್ಚು 4 ಲಕ್ಷ ಪ್ಲಸ್ 3 ಲಕ್ಷ ಸೇರಿ 7 ಲಕ್ಷ ಆಗಿದೆ. ಅಂದ್ರೆ ನಿಮ್ಮ 5 ಲಕ್ಷ ಡಿಡಕ್ಟಬಲ್ ಲೈನ್ ಕ್ರಾಸ್ ಆಯ್ತು ಅಲ್ವಾ. ಈಗ ರೆಗ್ಯುಲರ್ ಪಾಲಿಸಿಯಲ್ಲಿ ಉಳಿದಿರೋ ಆ ಲಾಸ್ಟ್ 1 ಲಕ್ಷ ಬರುತ್ತೆ. ಇನ್ನು ಉಳಿದಿದ್ದು 2 ಲಕ್ಷ ಬಿಲ್ಲು ನಿಮ್ಮ ಸೂಪರ್ ಟಾಪ್ ಅಪ್ ಇಂದ ಬರುತ್ತೆ. ಸೊ ನಿಮ್ಮ ಜೇಬಿಂದ ಏನು ದುಡ್ಡು ಹೋಗಲ್ಲ. ಈಗ ಬೆಸ್ಟ್ ಸೂಪರ್ ಟಾಪ್ ಅಪ್ ಪಾಲಿಸಿ ಚೂಸ್ ಮಾಡುವಾಗ ಯಾವ ಫೀಚರ್ಸ್ ನೋಡಬೇಕು? ಫಸ್ಟ್ ಹೈ ಸಮ್ ಇನ್ಶೂರ್ಡ್ ಆಪ್ಷನ್ಸ್ ನೋಡಿ. 10 ಲಕ್ಷದಿಂದ 1 ಕೋಟಿ ತನಕ ನಿಮ್ಗೆ ಆಪ್ಷನ್ ಸಿಗುತ್ತೆ. ವಿಚ್ ಎವರ್ ಇಸ್ ಪ್ರಾಕ್ಟಿಕಲಿ ಪರ್ಫೆಕ್ಟ್ ಫಾರ್ ಯು. ನೀವು ನೋಡ್ಕೋಬಹುದು. ಮೆಡಿಕಲ್ ಇನ್ಫ್ಲೇಷನ್ ಫೈಟ್ ಆಗಬೇಕು ಅಷ್ಟೇ. ಸೆಕೆಂಡ್, ನೋ ರೂಮ್ ರೆಂಟ್ ಕ್ಯಾಪ್ ಗುರು. ಇದು ತುಂಬಾ ಇಂಪಾರ್ಟೆಂಟ್. ಏನಕ್ಕಂದ್ರೆ ಪ್ರಪೋರ್ಷನಲ್ ಡಿಡಕ್ಷನ್ ಅಂತ ಹಾಕ್ತಾರೆ, ಅದರಿಂದ ನೀವು ಔಟ್ ಆಫ್ ಪಾಕೆಟ್ ಕಾಸ್ಟ್ ಕಟ್ಟಬೇಕಾಗುತ್ತೆ. ಇಫ್ ಯು ಚೂಸ್ ಅ ಬೆಟರ್ ರೂಮ್, ನೀವೇನೋ ರೂಮ್ ಅಪ್ಗ್ರೇಡ್ ಮಾಡ್ಕೊಂಡ್ರೆ ನೀವು ನಿಮ್ಮ ಕೈಯಾರೆ ದುಡ್ಡು ಕಟ್ಟಬೇಕಾಗತ್ತೆ. ಥರ್ಡ್, ಲೈಫ್ ಲಾಂಗ್ ರಿನ್ಯೂಬಿಲಿಟಿ. RDI ಗೈಡ್ಲೈನ್ಸ್ ಪ್ರಕಾರ ಇದು ಲೈಫ್ ಪೂರ್ತಿ ರಿನ್ಯೂ ಆಗ್ತಾ ಇರಬೇಕು. ಆಗ ಮಾತ್ರ ನೀವು ಓಲ್ಡ್ ಏಜ್ ಅಲ್ಲಿ ಇದನ್ನ ತಗೊಂಡ್ರೆ ಹೆಲ್ಪ್ ಆಗುತ್ತೆ. ಫೋರ್ತ್, ಫ್ಲೆಕ್ಸಿಬಲ್ ಕಸ್ಟಮೈಸೇಷನ್. ನಿಮ್ಮ ಬೇಸ್ ಪಾಲಿಸಿ ಸಮ್ ಇನ್ಶೂರ್ಡ್ ಎಷ್ಟಿದೆ ಅದಕ್ಕೆ ಎಕ್ಸಾಕ್ಟ್ಲಿ ಮ್ಯಾಚ್ ಆಗೋ ಥರ ಡಿಡಕ್ಟಬಲ್ ಸೆಲೆಕ್ಟ್ ಮಾಡ್ಕೊಳಕ್ಕಾಗಬೇಕು. ಸೊ ದ್ಯಾಟ್ ಕವರೇಜ್ ಗ್ಯಾಪ್ ಇರಲ್ಲ. ನೋಡ್ಗುರು, ಈ ಡಿಡಕ್ಟಬಲ್, ಸಬ್ಲಿಮಿಟ್ಸು, ಪ್ರಪೋರ್ಷನಲ್ ಡಿಡಕ್ಷನ್ ಅಂತ ತುಂಬ ಟರ್ಮ್ಸ್ಗಳು ಬಂದಿದೆ. ಸೊ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಇನ್ ಕೇಸ್ ಏನಾದ್ರು ಕನ್ಫ್ಯೂಸ್ ಆದರೆ ನೀವು ನಮ್ಮ ಜೊತೆ ಒಂದು ಫ್ರೀಯಾಗಿ ಕಾಲ್ ಬುಕ್ ಮಾಡ್ಕೋಬೋದು. ನಮ್ಮ ಕಾಲು ಫ್ರೀ ಆಗಿದೆ. ನಮ್ಮ ಕ್ಲೇಮ್ ಸಪೋರ್ಟು ನಿಮಗೆ ಲೈಫ್ ಲಾಂಗ್ ಇರುತ್ತೆ, ಫ್ರೀ ಆಗಿರುತ್ತೆ. RDI ಸರ್ಟಿಫೈಡ್ ಅಡ್ವೈಸರ್ಸ್ ಕೊಡ್ತೀವಿ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸರಿ, ಈಗ ಮಾರ್ಕೆಟಲ್ಲಿ ಟಾಪ್ 5 ಸೂಪರ್ ಟಾಪ್ ಅಪ್ಸ್ ಯಾವ್ದಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ಬಿಡೋಣ. ಕೇರ್ ಸುಪ್ರೀಂ ಎನ್ಹಾನ್ಸ್ ಅಂತ ಒಂದಿದೆ. ಇದರಲ್ಲಿ ಹೈ ಸಮ್ ಇನ್ಶೂರ್ಡ್ ಆಪ್ಷನ್ ಸಿಗುತ್ತೆ, ರೆಸ್ಟೋರೇಷನ್ ಬೆನಿಫಿಟ್ ಇದೆ, ಮತ್ತೆ ರೂಮ್ ಅಪ್ಗ್ರೇಡ್ ಆಡ್ ಆನ್ ಮೂಲಕ ತಗೋಬಹುದು. ಆನ್ಯುವಲ್ ಬೋನಸ್ ಮತ್ತೆ ಫ್ಯಾಮಿಲಿ ಫ್ಲೋಟರ್ ಆಪ್ಷನ್ಸ್ ಕೂಡ ಸಿಗುತ್ತೆ. ನೆಕ್ಸ್ಟ್ HDFC ಅವ್ರಿಗೂ ಮೆಡಿಶೋರ್ ಅಂತ ಇದೆ. ಇದೊಂದು ಕ್ಲೀನ್ ಪ್ಲಾನ್. ಇದ್ರಲ್ಲಿ ರೂಮ್ ರೆಂಟ್ ಲಿಮಿಟ್ ಇಲ್ಲ, ಡಿಸೀಸ್ ವೈಸ್ ಸಬ್ ಲಿಮಿಟ್ ಇಲ್ಲ, ಮತ್ತೆ 80 ವರ್ಷ ತನಕ ಕೋಪೆ ಇಲ್ಲ. ಆದಿತ್ಯ ಬಿರ್ಲಾ ಸೂಪರ್ ಹೆಲ್ತ್ ಪ್ಲಸ್ ಅಂತ ಇದೆ. ಅಗೇನ್ ನೋ ರೂಮ್ ರೆಂಟ್ ಲಿಮಿಟ್, ನೋ ಕೋಪೆ, ರೆಸರ್ವೇಷನ್ ಬೆನಿಫಿಟ್ ಇದೆ, ಆರ್ಗನ್ ಡೋನರ್ ಕವರ್ ಇದೆ, ಮತ್ತೆ ರೋಡ್ ಅಂಡ್ ಏರ್ ಆಂಬ್ಯುಲೆನ್ಸ್ ಕವರ್ ಬಿಲ್ಟ್ ಇನ್ ಇದೆ. ನೆಕ್ಸ್ಟ್ ICICI ಲೊಂಬಾರ್ಡ್ ಆಕ್ಟಿವೇಟ್ ಬೂಸ್ಟರ್. ಇದರಲ್ಲಿ ಬೂಸ್ಟರ್ ಕ್ಯುಮ್ಯುಲೇಟಿವ್ ಬೋನಸ್ ಫೀಚರ್ ಇದೆ, ಡಿಡಕ್ಟಬಲ್ ವೇವ್ ಮಾಡೋ ತರ ಆಪ್ಷನ್ ಇದೆ, ಅಂಡ್ ಡೊಮೆಸ್ಟಿಕ್ ಏರ್ ಆಂಬ್ಯುಲೆನ್ಸ್ ಕವರ್ ಇದೆ. ನೆಕ್ಸ್ಟ್ ನಿಯೋಬೂಪ ಹೆಲ್ತ್ ರೀಚಾರ್ಜ್ ಅಂತ ಇದೆ. ಇದರಲ್ಲಿ ರೀಫಿಲ್ ಬೆನಿಫಿಟ್ ಇದೆ, ಲಾಯಲ್ಟಿ ಬೋನಸ್ ಇದೆ, ಮತ್ತೆ 5 ವರ್ಷ ಆದ್ಮೇಲೆ ಇದನ್ನ ನೀವು ರೆಗ್ಯುಲರ್ ಇಂಡೆಮ್ನಿಟಿ ಪಾಲಿಸಿ ಆಗಿ ಕನ್ವರ್ಟ್ ಮಾಡೋ ಫ್ಲೆಕ್ಸಿಬಿಲಿಟಿ ಕೂಡ ಕೊಡುತ್ತೆ. ಆದ್ರೆ ಇದರಲ್ಲಿ ಸಿಂಗಲ್ ಪ್ರೈವೇಟ್ ರೂಮ್ ಲಿಮಿಟ್ ಇದೆ, ನೆನ್ಪಿಟ್ಕೊಳ್ಳಿ. ಬಟ್ ಟೋಟಲ್ ಕವರೇಜ್ ನೋಡಿದ್ರೆ ಸ್ಟಿಲ್ ಆಕ್ಸೆಪ್ಟಬಲ್. ಈಗ ಪ್ರೈಸಿಂಗ್ ಬಗ್ಗೆ ಹೇಳ್ತೀನಿ. ಇಮ್ಯಾಜಿನ್ ಒಬ್ಬ 25 ವರ್ಷ ಹೆಲ್ದಿ ಆಗಿದ್ದಾನೆ, Tier 1 ಸಿಟಿಲಿ ಇದ್ದಾನೆ, ಲೈಕ್ ಡೆಲ್ಲಿ. ಸೊ ಅವರಿಗೆ 10 ಲಕ್ಷ ಬೇಸ್ ಪಾಲಿಸಿ ಮೇಲೆ ಇನ್ನೊಂದು 90 ಲಕ್ಷದ ಸೂಪರ್ ಟಾಪ್ ಅಪ್ ಹಾಕಿದ್ರೆ ವಿತ್ 10 lakh ಡಿಡಕ್ಟಬಲ್ ಎಷ್ಟು ಬರ್ಬೋದು ಅಂತ ಪ್ರೀಮಿಯಮ್ಸು ನಾವು ಒಂದು ಟೇಬಲ್ ಮಾಡಿದ್ದೀವಿ, ಚಾರ್ಟ್ ಮಾಡಿದ್ದೀವಿ. ಅದು ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು. ನೋಡಿ,
ಸೂಪರ್ ಟಾಪಪ್ ಅಂತೂ ನೀವು ಕಣ್ಮುಚ್ಚಿ ತೊಗೊಳಕ್ಕಾಗಲ್ಲ. ಇದರಲ್ಲಿ ತುಂಬ ಡ್ರಾಬ್ಯಾಕ್ಸ್ಗಳು ಇದೆ ದ್ಯಾಟ್ ಯು ಶುಡ್ ನೋ. ಫಸ್ಟ್ ಆಫ್ ಆಲ್, ಇದು ಸ್ಟ್ಯಾಂಡ್ ಅಲೋನ್ ಸೊಲ್ಯೂಷನ್ ಅಲ್ಲ. ನಿಮ್ಮ ಹಾಸ್ಪಿಟಲ್ ಬಿಲ್ ಡಿಡಕ್ಟಬಲ್ ಅಮೌಂಟ್ ಕ್ರಾಸ್ ಮಾಡಿಲ್ಲ ಅಂತ ಅಂದರೆ ಈ ಪಾಲಿಸಿ ವಿಲ್ ನಾಟ್ ಪೇ ಎನಿಥಿಂಗ್. ಸೊ ಬೇಸ್ ಪ್ಲಾನ್ ಇದ್ದರೆ ಮಾತ್ರ ಸೂಪರ್ ಟಾಪಪ್ ವಿಲ್ ವರ್ಕ್. ಸೆಕೆಂಡ್, ಸೆಪ್ರೇಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಬೇಸ್ ಪಾಲಿಸಿ ಆ್ಯಂಡ್ ಸೂಪರ್ ಟಾಪಪ್ ಏನಾದರೂ ಬೇರೆ ಬೇರೆ ಕಂಪನಿಯಿಂದ ತೊಗೊಂಡ್ರೆ ದೇರ್ ವಿಲ್ ಹ್ಯಾವ್ ಡಿಫ್ರೆಂಟ್ ವೇಟಿಂಗ್ ಪೀರಿಯಡ್ಸ್, ಡಿಫ್ರೆಂಟ್ ಸಬ್ ಲಿಮಿಟ್ಸ್. ಸೊ ಪ್ಲೀಸ್ ಪಾಲಿಸಿ ಡಾಕ್ಯುಮೆಂಟ್ನ ನೋಡ್ಕೊಂಡು ತೊಗೊಳ್ಳಿ. ಥರ್ಡ್, ಕಾಂಪ್ಲೆಕ್ಸ್ ಕ್ಲೇಮ್ ಪ್ರಾಸೆಸ್ ಗುರು. ಬೇಸ್ ಪಾಲಿಸಿ ಒಂದು ಇನ್ಶೂರರ್ ಇದ್ದು ಸೂಪರ್ ಟಾಪಪ್ ಇನ್ನೊಂದು ಇನ್ಶೂರೆನ್ಸ್ ಹತ್ರ ಇದ್ದರೆ ಕ್ಲೇಮ್ ಪ್ರಾಸೆಸ್ ಸ್ವಲ್ಪ ಹೆವಿ ಪೇಪರ್ ವರ್ಕ್ ಇನ್ಕ್ಲೂಡ್ ಆಗ್ಬೋದು, ಕೋಆರ್ಡಿನೇಷನ್ ಸ್ವಲ್ಪ ತಲೆನೋವು ಹೊಡಿಬೋದು. ನೋಡಿ ಬಾಸ್, ನಾವು ಎಲ್ಲ ಬ್ರೇಕ್ ಡೌನ್ ಮಾಡಿದ್ದೀವಿ ನಿಮ್ಮ ಮುಂದೆ. ಈಗ ಡಿಸಿಷನ್ ನಿಮ್ಮ ಕೈಯಲ್ಲಿದೆ. ನೀವು ಏನಾದರೂ ಕಂಪ್ಲೀಟ್ಲಿ ಸಿಂಪಲ್ ಆಗಿರೋ ಪ್ಲ್ಯಾನ್ ಹುಡುಕ್ತಿದ್ದೀರಾ, ಯಾವುದೇ ರೂಮ್ ರೆಂಟ್ ಕ್ಯಾಪ್ ಇಲ್ಲದೆ ಮತ್ತು ಸೀನಿಯರ್ ಸಿಟಿಸನ್ಸ್ಗೆ ಹೆಲ್ಪ್ ಆಗೋ ಹಾಗೆ ವಿದೌಟ್ ಎನಿ ಕೋಪೆ, ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ. ಯು ಜಸ್ಟ್ ಕ್ಯಾನ್ ಬುಕ್ ಅ ಕಾಲ್ ವಿತ್ ಅಸ್. ನಮ್ಮ ಕಾಲ್ ಫ್ರೀ ಆಗಿರುತ್ತೆ, ಕನ್ನಡದಲ್ಲಿರುತ್ತೆ. ನೀವು ಐಡಿಯಾ ಸರ್ಟಿಫೈಡ್ ಅಡ್ವೈಸರ್ಸ್ ಹತ್ರ ಮಾತಾಡ್ಬೋದು ಆ್ಯಂಡ್ ವಿ ವಿಲ್ ಹೆಲ್ಪ್ ಯು ಫೈಂಡ್ ದ ಬೆಸ್ಟ್ ಹೆಲ್ತ್ ಆ್ಯಂಡ್ ಟರ್ಮ್ ಪ್ಲಾನ್ಸ್. ಸರಿ ಗುರು, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿ. ಏನೇ ಡೌಟ್ ಇದ್ದರೂ ಕಾಮೆಂಟಲ್ಲಿ ಹಾಕಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿನ ತನಕ ಹ್ಯಾಪಿ ಇನ್ಶೂರೆನ್ಸ್ ಸಂಡೇ.